ಕಾಂಗ್ರೆಸ್ನಲ್ಲಿ ಕುರ್ಚಿಯ ಕಾಳಗ ಆರಂಭವಾಗಿರುವಂತದ್ದು ಡಿಕೆ ಶಿವಕುಮಾರ್ ಅವರಿಗೆ ಗೊತ್ತಾಗಿದೆ. ಮುಂದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ ಅಂತ. ಆ ಹಿನ್ನೆಲೆಯಲ್ಲಿ ಸೀಟು ಕಿತ್ತಾಟ ಜೋರಾಗ್ತಿದೆ ಅಂತ ಒಂದು ಕಡೆ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಕಾಂಗ್ರೆಸ್ನಲ್ಲಿ ಕುರ್ಚಿಯ ಕಾಳಗ ಆರಂಭ ಆಗಿದ್ದು ಡಿಕೆ ಶಿವಕುಮಾರ್ ಅವರಿಗೆ ಗೊತ್ತಾಗಿದೆ. ಮುಂದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ ಅಂತ ಸಿಎಂ ಸೀಟನ್ನ ಕಿತ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಮುಂದೆ ಕಾಂಗ್ರೆಸ್ ದಂಗೆ ನಡೆಯೋದು ಖಚಿತ. ದಂಗೆ ಎದ್ದಾಗ ಬಿಜೆಪಿ ಏನ್ ಮಾಡಬೇಕು ಅದನ್ನ ಮಾಡುತ್ತೆ. ಕಾಂಗ್ರೆಸ್ ವಿರುದ್ಧ ಹೊಸ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ ಆರ್ ಅಶೋಕ್ ಅವರು. ತಗೊಳ್ಳೋದಿದ್ರೆ ಇವಾಗೆ ತಗೊಬೇಕು. ಕುರ್ಚಿ ಜಗಳ ಇವಾಗೆ ಶುರುವಾಗಿರೋದು ಯಾಕೆ ಅಂದ್ರೆ ಡಿಕೆಗೆ ಗೊತ್ತಾಗ್ಬಿಟ್ಟಿದೆ ನೆಕ್ಸ್ಟ್ ನಾವು ಬರಲ್ಲ, ತಗೊಳ್ಳೋದಿದ್ರೆ ಇವಾಗೆ ತಗೊಬೇಕು, ಅದಕ್ಕೆ ಒದ್ದು ಕಿತ್ಕೊಂತೀನಿ ಅಂತ ತೀರ್ಮಾನ ಮಾಡಿದ್ದಾರೆ. ಆ ಒದ್ದು ಕಿತ್ಕೊಳೋದನ್ನ ನೋಡ್ತೀರಿ. ಅವಾಗ ದಂಗೆ ಎದ್ದಾಗ ಏನ್ ಮಾಡ್ಬೇಕು ನಮ್ಮ ಪಾರ್ಟಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತೀವಿ. ಕುರ್ಚಿ ಜಗಳ ಇವಾಗೆ ಶುರುವಾಗಿರೋದು ಯಾಕೆ ಅಂದ್ರೆ ಡಿಕೆಗೆ ಗೊತ್ತಾಗ್ಬಿಟ್ಟಿದೆ ನೆಕ್ಸ್ಟ್ ನಾವು ಬರಲ್ಲ, ತಗೊಳ್ಳೋದಿದ್ರೆ ಇವಾಗೆ ತಗೊಬೇಕು, ಅದಕ್ಕೆ ಒದ್ದು ಕಿತ್ಕೊಂತೀನಿ ಅಂತ ತೀರ್ಮಾನ ಮಾಡಿದ್ದಾರೆ. ಆ ಒದ್ದು ಕಿತ್ಕೊಳೋದನ್ನ ನೋಡ್ತೀರಿ. ಅವಾಗ ದಂಗೆ ಎದ್ದಾಗ ಏನ್ ಮಾಡ್ಬೇಕು ನಮ್ಮ ಪಾರ್ಟಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತೀವಿ. ಕುರ್ಚಿ ಜಗಳ ಇವಾಗೆ ಶುರುವಾಗಿರೋದು ಯಾಕೆ ಅಂದ್ರೆ ಡಿಕೆಗೆ ಗೊತ್ತಾಗ್ಬಿಟ್ಟಿದೆ ನೆಕ್ಸ್ಟ್ ನಾವು ಬರಲ್ಲ, ತಗೊಳ್ಳೋದಿದ್ರೆ ಇವಾಗೆ ತಗೊಬೇಕು, ಅದಕ್ಕೆ ಒದ್ದು ಕಿತ್ಕೊಂತೀನಿ ಅಂತ ತೀರ್ಮಾನ ಮಾಡಿದ್ದಾರೆ. ಆ ಒದ್ದು ಕಿತ್ಕೊಳೋದನ್ನ ನೋಡ್ತೀರಿ. ಅವಾಗ ದಂಗೆ ಎದ್ದಾಗ ಏನ್ ಮಾಡ್ಬೇಕು ನಮ್ಮ ಪಾರ್ಟಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತೀವಿ. ಕುರ್ಚಿ ಜಗಳ ಇವಾಗೆ ಶುರುವಾಗಿರೋದು ಯಾಕೆ ಅಂದ್ರೆ ಡಿಕೆಗೆ ಗೊತ್ತಾಗ್ಬಿಟ್ಟಿದೆ ನೆಕ್ಸ್ಟ್ ನಾವು ಬರಲ್ಲ, ತಗೊಳ್ಳೋದಿದ್ರೆ ಇವಾಗೆ ತಗೊಬೇಕು, ಅದಕ್ಕೆ ಒದ್ದು ಕಿತ್ಕೊಂತೀನಿ ಅಂತ ತೀರ್ಮಾನ ಮಾಡಿದ್ದಾರೆ.